ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಶೇಷ ವಿಡಿಯೋ ಬಂದು ಅಕ್ಷಯ ತೃತೀಯದ ವಿಶೇಷತೆಯನ್ನು ಹೇಳ್ತೀನಿ. ನಾವು ಇವತ್ತಿನ ದಿನ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಿದ್ವಿ, ಸೊ ಅದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಮತ್ತು ಅಕ್ಷಯ ತೃತೀಯದ ವಿಶೇಷತೆಗಳು ಏನಕ್ಕೆ ಈ ದಿನ ಇಷ್ಟು ಶ್ರೇಷ್ಠ ಅನ್ನೋದನ್ನು ನನಗೆ ಗೊತ್ತಿರುವ ಮಟ್ಟಿಗೆ ನಿಮ್ಮ ಜೊತೆ ಹಂಚ್ಕೋತೀನಿ. ಈ ವರ್ಷದ ಅಕ್ಷಯ ತೃತೀಯ ಇನ್ನೂ ಸ್ಪೆಷಲ್ ಯಾಕೆ ಅಂದರೆ ಇವತ್ತಿನ ದಿನ ನನ್ನ ಹುಟ್ಟುಹಬ್ಬ ಇತ್ತು. ಆ್ಯಂಡ್ ಹೋದ ವರ್ಷ ಇದೇ ಅಕ್ಷಯ ತೃತೀಯ ದಿನದಂದು ನಮ್ಮ ಮದುವೆ ಆಗಿತ್ತು. ಡೇಟ್ 10 ದಿನ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ದಿನ ಬಂದು ಅಕ್ಷಯ ತೃತೀಯನೇ. ಅಕ್ಷಯ ತೃತೀಯ ಈ ಪದದ ಅರ್ಥ ತಿಳ್ಕೊಳ್ಳೋದಾದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ತಿಥಿ ಅಂದರೆ ತೃತೀಯ 3ನೇ ದಿನಕ್ಕೆ ಅಕ್ಷಯ ತೃತೀಯ ಅನ್ನೋದು ಬರುತ್ತೆ. ಇನ್ನು ಅಕ್ಷಯ ಪದದ ಅರ್ಥ ಅಂತಂದರೆ ಅನಂತ ಅಂತ ಹೇಳಿ, ಅಂದರೆ ಯಾವತ್ತೂ ಮುಗಿದೇ ಇರುವಂಥದ್ದು. ಇದು ಅಕ್ಷಯ ತದಿಗೆ ಅಮಾವಾಸ್ಯೆ ಆದ 3ನೇ ದಿನಕ್ಕೆ ಬರುತ್ತೆ. ಸೊ ಇವತ್ತಿನ ದಿನ ನಾವು ಹೋಳಿಗೆ ಅಥವಾ ಕಡುಬು ಏನಾದರೂ ಸ್ವೀಟನ್ನು ಮಾಡಿ ದೇವರಿಗೆ ನೈವೇದ್ಯ ಹಿಡಿದು ಎಲ್ಲನ ಮುಗಿಸಿ ನಾವು ರೆಡಿಯಾಗಿ ನಾನು ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡು ಹೋಗಿದ್ವಿ. ನನ್ನ ಹಿಂದಿನ ಬ್ಲಾಗ್ಸಲ್ಲಿ ಹೇಳ್ದಂಗೆ ನಾವು ಬಂಗಾರ ಪರ್ಚೇಸ್ ಮಾಡೋದು ಶೀಲ್ವನ್ ಜ್ಯುವೆಲರ್ಸ್ ಮುಧೋಳಲ್ಲೇನೆ. ಒಂದು 10 ದಿನಗಳ ಹಿಂದೆ ನಾವು ಇದು ಶೀಲ್ವನ್ ಜ್ಯುವೆಲರ್ಸ್ಗೆ ಬಂದು ಒಂದು ನೆಕ್ಲೆಸನ್ನು ಆರ್ಡರ್ ಕೊಟ್ಟು ಹೋಗಿದ್ವಿ. ಅದು ನಮಗೆ ಇಷ್ಟು ಗ್ರಾಮಲ್ಲಿ ಬೇಕು ಅಂತ ಹೇಳಿ, ಅದು ಕಮ್ಮಿ ಗ್ರಾಮ್ಸ್ ಇತ್ತು. ನಾವು ಇದನ್ನು 10 ಗ್ರಾಮ್ಸಲ್ಲಿ ಮಾಡೋಕ್ಕೆ ಹೇಳಿದ್ವಿ. ಸೊ ನಮ್ಮ ಫೇವ್ರೇಟ್ ಒಂದು ನೆಕ್ಲೆಸ್ನ ಸೆಲೆಕ್ಟ್ ಮಾಡಿ ಹೋಗಿದ್ವಿ. ಸೊ ಅದೇ ನೆಕ್ಲೆಸನ್ನು ಅವರು 10 ಗ್ರಾಮ್ಗೆ ಮಾಡಿಸಿ ಇಟ್ಟಿದ್ರು. ನಮಗೆ ಫೋನ್ ಕೂಡ ಬಂದಿತ್ತು, ಸರ್ ರೆಡಿಯಾಗಿದೆ ತೊಗೊಂಡು ಹೋಗಿ ಅಂತ ಹೇಳಿ. ನಾವು ಅವತ್ತಿನ ದಿನವೇ ಬಂದು ತೊಗೊಂಡು ಹೋಗ್ತೀವಿ ಅಂತ ಮುಂಚೆನೇ ಹೇಳಿದ್ವಿ. ಸೊ ಅವ್ರು ಫುಲ್ ಪ್ಯಾಕ್ ಮಾಡಿ ರೆಡಿ ಇಟ್ಟಿದ್ರು. ಅಲ್ಲಿ ಹೋದ್ಮೇಲೆ ಸೊ ತುಂಬಾ ಸೇಮ್ ಎಕ್ಸಾಕ್ಟ್ ಡಿಸೈನ್ ಬಂದಿತ್ತು. ಸೊ ತುಂಬ ಖುಷಿ ಆಯಿತು ಅದನ್ನ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಲೆಸ್ ಡಿಸೈನ್, ಇದು ಫುಲ್ ನೆಕ್ ಪೀಸ್ ಅಷ್ಟೇ. ಈಗ ನೋಡೋಣ ಅಕ್ಷಯ ತೃತೀಯ ದಿನ ಯಾಕೆ ಇಷ್ಟು ವಿಶೇಷ, ಯಾಕೆ ಎಲ್ಲ ಏನೇ ಶುಭ ಕಾರ್ಯ ಇದ್ದರೂ ಇವತ್ತಿನ ದಿನವೇ ಮಾಡಬೇಕು ಅಂತ ಯಾಕಂತಾರಂದರೆ, ಪುರಾಣಗಳು ಇತಿಹಾಸಗಳ ಪ್ರಕಾರ ಸುಮಾರು ಒಳ್ಳೊಳ್ಳೆ ಕೆಲಸಗಳು ಇವತ್ತಿನ ದಿನವೇ ಆಗಿರೋದು. ಯಾಕೆ ಫಸ್ಟ್ ರೀಸನ್ ಏನು ಅಂತಂದರೆ, ಇವತ್ತಿನ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರು ಉಚ್ಚ ಸ್ಥಾನದಲ್ಲಿರ್ತಾರೆ. ಇಡೀ ವರ್ಷದಲ್ಲಿ ಇವತ್ತಿನ ದಿನ ಮಾತ್ರ ಈ ರೀತಿಯಾದ ಒಂದು ಕಂಡೀಷನ್ ನೋಡೋಕ್ಕೆ ಸಿಗುತ್ತೆ. ಸೊ ಆದ್ದರಿಂದ ಏನೇ ಕೆಲಸ ಮಾಡಿದ್ರೂ ತುಂಬ ಅಂದರೆ ಕೆಲಸ ನಮ್ಮ ಕಡೆ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈ ದಿನ ತಾಯಿ ಅನ್ನಪೂರ್ಣೇಶ್ವರಿ ಜನಿಸಿದ ದಿನ, ಕುಬೇರನಿಗೆ ಅಷ್ಟೈಶ್ವರ್ಯಗಳು ಸಿಕ್ಕ ದಿನ. ಈ ದಿನ ಗಂಗಾದೇವಿ ತಪಸ್ಸಿಗೆ ಒಲಿದು ಭೂಮಿಗೆ ಬಂದ ದಿನ. ಮತ್ತು ಮಹರ್ಷಿ ಪರಶುರಾಮರು ಅಂದರೆ ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ 6ನೇ ಅವತಾರವಾದ ಭಗವಾನ್ ಪರಶುರಾಮ ಅವರು ಹುಟ್ಟಿದ ದಿನ. ಇದೇ ದಿನ ಶ್ರೀಕೃಷ್ಣ ತನ್ನ ಬಾಲ್ಯದ ಸ್ನೇಹಿತ ಸುಧಾಮನನ್ನು ಭೇಟಿಯಾಗಿ ಸತ್ಕಾರವನ್ನು ಸ್ವೀಕರಿಸಿ ಅವನಿಗೆ ಅಷ್ಟೈಶ್ವರ್ಯಗಳನ್ನು ನೀಡಿದಂಥ ದಿನ. ಆಮೇಲೆ ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರೆ ದೊರೆತ ದಿನ. ಇದೇ ದಿನದಂದು ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಆರಂಭಿಸಿದ ದಿನ. ಇವತ್ತಿನ ದಿನ ನರನಾರಾಯಣ ಋಷಿಯವರ ಅವತಾರ ಭೂಮಿ ಮೇಲೆ ಆದಂಥ ದಿನ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಇತಿಹಾಸ ಇವತ್ತಿನ ದಿನ ಯಾಕೆ ಶ್ರೇಷ್ಠ ಅನ್ನೋಕ್ಕೆ. ಇವತ್ತಿನ ದಿನ 1 ಗ್ರಾಮ್ ಅಷ್ಟು ಚಿನ್ನ ತೊಗೊಂಡ್ರು ಅದು ಅಕ್ಷಯವಾಗಿ ಅಂದರೆ ಅನಂತವಾಗಿ ನಮ್ಮ ಮನೆಗೆ ಇಡೀ ವರ್ಷ ಬರ್ತಾ ಇರುತ್ತೆ ಅಂತ. ಆಮೇಲೆ ಈ ದಿನ ನಾವು ದಾನವನ್ನು ಮಾಡಿದ್ರೆ ನಮ್ಮ ಕುಲಬಾಂಧವರಿಗೆ ಯಾವುದೇ ರೀತಿಯ ಅನ್ನದ ತೊಂದರೆ ಆಗಲ್ಲ, ಅಂದರೆ ಅನ್ನ ಕಡಿಮೆ ಆಗಲ್ಲ, ಅನಂತವಾಗಿ ನಮಗೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಸೊ ನಾವು ಗೋಲ್ಡ್ ಪರ್ಚೇಸ್ ಮಾಡಿ ಸ್ನ್ಯಾಕ್ಸ್ ತಿಂದು ಮನೆಗೆ ಹೋಗಿ ಮತ್ತೆ ಆ ಗೋಲ್ಡನ್ನು ಲಕ್ಷ್ಮಿಗೆ ಹಾಕಿ ಪೂಜೆ ಮಾಡಿ ಆಮೇಲೆ ಎತ್ತಿಟ್ಟಿದ್ದು. ಸೊ ಇದಿಷ್ಟು ನಮ್ಮನೆಯ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.